ಎಲ್ರಿಗೂ ನಮಸ್ಕಾರ. ಇಂದಿನ ಒಂದು ವಿಷಯ, ಸಂತೋಷ ಹೊರಗಡೆ ಎಲ್ಲವೂ ಇಲ್ಲ, ನಮ್ಮೊಳಗಡೆನೇ ಇದೆ ಅನ್ನುವ ಬಗ್ಗೆ. ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ಸಂತೋಷಕ್ಕಾಗಿಯೇ ಎಲ್ಲವನ್ನು ಮಾಡುತ್ತಾರೆ. ನನಗೆ ಮನೆ ಕಟ್ಟಿಸ್ಬಿಟ್ರೆ ನನಗೆ ನೆಮ್ಮದಿಯಾಗಿರುತ್ತೆ, ದುಡ್ಡು ಸಿಕ್ಕಿದ್ರೆ ನಂಗೆ ನೆಮ್ಮದಿಯಾಗಿರುತ್ತೆ, ಅಥವಾ ನನ್ನ ಮಗಳು ಮದುವೆ ಆಗೋಗ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ. ಆದರೆ ಒಬ್ಬ ಮನುಷ್ಯ ಏನೆಲ್ಲ ಅಂದುಕೊಳ್ತಾನೆ ಅದನ್ನು ಸಿಕ್ಕದಾದ ಮೇಲೂ ಅವನಿಗೆ ಆ ಒಂದು ಸಂತೋಷ ಸಿಗೋದಿಲ್ಲ. ಯಾಕೆ ಅಂತಂದರೆ, ಭಗವದ್ಗೀತೆ ಹೇಳೋ ಪ್ರಕಾರ ದುಃಖ ಅಥವಾ ಸುಖ ಅಥವಾ ನೆಮ್ಮದಿ ಅನ್ನೋದು ಎಲ್ಲವೂ ಒಂದು ಮನಸ್ಸಿನ ಸ್ಥಿತಿ ಅಷ್ಟೇ. ಅದು ಹೊರಗಡೆಯಿಂದ ನಮಗೆ ಬರೋಂಥದ್ದಲ್ಲ, ನಮ್ಮಲ್ಲೇ ಅದು ಅಡಗಿದೆ. ಉದಾಹರಣೆಗೆ, ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. 24 ಗಂಟೆನೂ ಹೋದ್ರೂ ಸಮುದ್ರ ಮಾತ್ರ ಅಲ್ಲೇ ಇರುತ್ತೆ, ಯಾವಾಗಲೂ ಅದೇ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಹಾಗೆ ನಮ್ಮ ಮನಸ್ಥಿತಿ ಯಾವುದೇ ಒಂದು ಸಂತೋಷಕ್ಕೆ ಎಗರದೆ ಅಥವಾ ದುಃಖಕ್ಕೆ ಕುಗ್ಗದೆ ಒಂದೇ ಮನಸ್ಥಿತಿಯಲ್ಲಿ ಇಟ್ಟುಕೊಂಡಾಗ ನಮಗೆ ಒಂದು ಸಂತೋಷ, ನೆಮ್ಮದಿ ಅನ್ನೋದು ಬರುತ್ತೆ. ಹೀಗೆ ಬರಬೇಕಾದ್ರೆ ಏನು ಮಾಡಬೇಕು? ಒಂದು ಆನಾಪಾನಸತಿ ಧ್ಯಾನ ಮಾಡಬೇಕು. ಕಣ್ಣು ಮುಚ್ಚಿ ಕುಳಿತು ಸಮಾಧಾನವಾಗಿ ಯಾವುದೇ ಒಂದು ಆಸನದಲ್ಲಿ ಕುಳಿತು ನಮ್ಮ ಉಸಿರು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ ಅನ್ನೋ ಒಂದು ಆನಾಪಾನಸತಿ ಧ್ಯಾನ ಮಾಡ್ತಾ ಇದ್ದಾಗ ನಮಗೆ ಹಂತ ಹಂತವಾಗಿ ನಮ್ಮ ಮನಸ್ಸಿನ ಸ್ಥಿತಿ ಒಂದು ಸ್ಥಿಮಿತಕ್ಕೆ ಬರುತ್ತೆ. ಈ ಒಂದು ಸ್ಥಿಮಿತಕ್ಕೆ ಬಂದಾಗ ನಮಗೆ ಜೀವನದಲ್ಲಿ ಯಾವುದೇ ಒಂದು ಆಘಾತಕರ ವಿಷಯ ಆಗಲಿ ಅಥವಾ ಸಂತೋಷಕರ ವಿಷಯ ಆಗಲಿ, ನಾವು ಒಂದು ಸಮಸ್ಥಿತಿಯಲ್ಲಿ ನಮಗೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಒಂದು ಕೆಪ್ಯಾಸಿಟಿ ಬರುತ್ತೆ. ಆದ್ದರಿಂದ ಎಲ್ಲರೂ ದಿನಕ್ಕೆ ಅವರವರ ವಯಸ್ಸು ಎಷ್ಟು ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು ಅನ್ನೋದು ಇದೆ. ಆದರೆ ಮೊದಲಿಗೆ ಇದನ್ನು ಸಾಧ್ಯ ಆಗದೇ ಇದ್ದರೆ 5 ನಿಮಿಷದಿಂದ ನೀವು ಶುರು ಮಾಡಿ. ನಂತರ ನಿಮ್ಮ ವಯಸ್ಸು ಎಷ್ಟೋ ಅಷ್ಟು ನಿಮಿಷಗಳ ಕಾಲವರೆಗೆ ಮಾಡಿ. ಹೀಗೆ ಮಾಡ್ತೀರಾ ಅಂತ ನಂಬಿದ್ದೀನಿ. ನಮಸ್ಕಾರ.